ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಟ್ರಿಪ್ ಹೋಗ್ತಾ ಇರೋವಂಥ ವೀಡಿಯೋ ಇದು. ಟ್ರಿಪ್ಪಿಗೆ ನಾವು ಕೂಡ ಹೋಗಬೇಕು ಅನ್ನೋದು ಪ್ಲ್ಯಾನೇ ಇಲ್ದಲೇ ಹೊರಟಿರೋದು ಅಂತಲೇ ಹೇಳ್ಬೋದು. ಯಾಕಂದರೆ ಬೇಸಿಗೆ ರಜೆಯಲ್ಲಿ ಪ್ರತಿ ವರ್ಷ ಎಲ್ಲಾದರೂ ಹೋಗಿ ಬರಬೇಕು ಅನ್ನೋದೊಂದು ನಮ್ಮ ಮನೆಯಲ್ಲಿ ಒಂಥರ ಪ್ಲ್ಯಾನ್ ಯಾವಾಗಲೂ ಇರುತ್ತೆ. ಹಂಗೇ ಹೋಗಿ ಬರೋಣ ಅಂಥೇಳಿ ಅಂದ್ಕೊಂಡಿದ್ವಿ ಈ ಸಲನೂ. ಬಟ್ ಸ್ಕೂಲೇ ಸ್ಟಾರ್ಟ್ ಆಗೋಕ್ಕೆ ಬಂತು. ಬಟ್ ಎಲ್ಲೂ ಹೋಗ್ಲಿಲ್ವಲ್ಲ ಅಂತ ಅಂದ್ಕೊಂಡು ಒಂದು ಕಡೆ. ಇನ್ನೊಂದು ಕಡೆ ಏನಾಗಿತ್ತು ಅಂತಂದರೆ, ಕಾರ್ದು ಇನ್ಶೂರೆನ್ಸ್ ಮುಗ್ದೋಗ್ಬಿಟ್ಟಿತ್ತು. ಅದನ್ನು ಮುಗಿಯೋಕ್ಕಿಂತ ಮುಂಚೆನೇ ಹಾಕ್ಸೋದಕ್ಕೆ ಏನೋ ಮಧ್ಯದಲ್ಲಿ ಒಂದಿನ ರಜೆ ಬಂದುಬಿಡ್ತು. ಹಂಗಾಗಿ ಅದು ಗೊತ್ತೇ ಆಗಲಿಲ್ಲ, ನಮಗೆ ಮಿಸ್ ಆಗಿ ಹೋಗ್ಬಿಡ್ತು. ಅದಾದಮೇಲೆ ಅದನ್ನು ಇನ್ಶೂರೆನ್ಸ್ ಇಲ್ಲ, ಮತ್ತು ಅದನ್ನು ಮಾಡಿಸ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡು ಯಾವ ಕಡೆ ಹೋಗೋದು ಅಂತ ಹೇಳಿ ಹಿಂಗೆಲ್ಲ ಯೋಚನೆ ಮಾಡಿ ಹೋಗೋಷ್ಟೊತ್ತಿಗೆ ಏನೋ ಹೋಗೋದೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು. ಹಂಗಾಗಿ ಇದು ರ್ಯಾಂಡಮ್ ಆಗೇ ಸ್ಟಾರ್ಟ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನಮಗೆ ಒಂಥರ ಏನೋ ಸರ್ಪ್ರೈಸ್ ಥರ ಅಂತ ಅನಿಸ್ಬಿಡ್ತು. ಹೆಂಗೆ ಏನು ಎತ್ತ ಅಂತ ಪೂರ್ತಿ ವೀಡಿಯೋನ ನೋಡಿ ಕೊನೆವರೆಗೂ. ಮತ್ತು ಈ ವಿಡಿಯೋದಲ್ಲಿ ಸ್ವಲ್ಪ ಬೇಜಾರು ಕೂಡ ಇದೆ, ಸ್ವಲ್ಪ ಮಟ್ಟಿಗೆ ಖುಷಿ ಅಂತಲೇ ಹೇಳ್ಬೋದು ಅಷ್ಟೇ. ಅದಕ್ಕೆ ಪೂರ್ತಿಯಾಗಿ ವೀಡಿಯೋ ನೋಡಿ ಏನು ಬೇಜಾರು ಏನು ಖುಷಿ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ನಾನು ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಟೈಮ್ ಸಾಕಾಗಿಲ್ಲ ಅಂತಂದ್ರೂ ಟೈಮ್ ಫ್ರೀ ಮಾಡಿಕೊಂಡು ಹಾಕಬೇಕು ಅಂತ ಹೇಳಿ ಅದಕ್ಕಾಗಿ ಹೇಳ್ತಾಯಿದ್ದೀನಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ಏನಾಯಿತು ಅಂತಂದರೆ ಹೇಳ್ಬಿಡ್ತೀನಿ ಸ್ಟಾರ್ಟಿಂಗಿಂದ. ಅಮ್ಮ ಮನೆಗೆ ಹೋಗಿದ್ವಿ. ಅಮ್ಮ ಮನೇಲಿ ಸ್ವಲ್ಪ ದಿನ ಆಯಿತು. ಅದಾದಮೇಲೆ ಮಧ್ಯದಲ್ಲಿ ನಮ್ಮ ಮನೆಯವರ ಅತ್ತೆ ಮಾವನ ಮಗಂದು ಮದುವೆ ಇತ್ತು, ಅದು ಬೇರೆ ಬಂತು. ಅದನ್ನು ಮುಗಿಸ್ಕೊಂಡು ಮತ್ತೆ ಅಮ್ಮ ಮನೆಗೆ ಹೋಗಬೇಕಿತ್ತು. ಅಲ್ಲೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರೋಷ್ಟೊತ್ತಿಗೆ ನಮಗೆ ಏನು ಆಲ್ಮೋಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮೇ ಬಂದುಬಿಟ್ಟಿತ್ತು. ಇನ್ನು 15 ಡೇಸ್ ಅಷ್ಟೇ ಇದ್ದಿದ್ದು ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ. 15 ಡೇಸ್ ಬೇಕಾ ಅಂತ ಕೇಳೋದಾದರೆ 15 ಡೇಸ್ ಅಷ್ಟು ನಮಗೆ ಟೈಮ್ ಬೇಕಾಗಿರಲಿಲ್ಲ ಟ್ರಿಪ್ ಹೋಗೋದಕ್ಕೆ. ಬಟ್ ಏನಾಯಿತು ಅಂತ ಅಂದರೆ, ದೇವಸ್ಥಾನಗಳಿಗೆ ಏನಾದರೂ ಹೋಗಬೇಕು ಅಂತ ಅಂದರೆ ನಮ್ಮದು ಪೀರಿಯಡ್ ಟೈಮ್ ಬೇರೆ ಇತ್ತು, ನಂದು ನನ್ನ ಮಗಳದ್ದು. ಹಂಗಾಗ್ಬಿಟ್ಟು ಅದನ್ನು ಅಲ್ಲಿ ಅದು ಮುಂದೆ ಹಾಕೋಕ್ಕಾಗಲ್ಲ, ಅಥವಾ ಆ ಟೈಮಲ್ಲಿ ಹೋದರೆ ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ, ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ನಾವು ಹೋದರೆ ಈ ವಾರನೇ ಹೋಗಬೇಕಿತ್ತು, ಇವತ್ತೇ ಹೋಗಬೇಕಿತ್ತು. ಬಟ್ ಇನ್ಶೂರೆನ್ಸ್ ಪ್ರಾಬ್ಲಮ್ ಆಗಿತ್ತು. ಅದಾದಮೇಲೆ ಅದೂ ಆಗುತ್ತೆ ಅನ್ನೋ ಕನ್ಫರ್ಮು ಇರಲಿಲ್ಲ. ಹಿಂದಿನ ದಿನ ನೈಟೇ ಹೊರಡಬೇಕಿತ್ತು. ಅದಾಗಿಲ್ಲ ಅಂತಲೇ ನಾವು ಹೋಗಲಿಲ್ಲ. ಅದಾದಮೇಲೆ ಏನಾಯಿತು, ಇನ್ಶೂರೆನ್ಸನ್ನು ಏನೋ ಪ್ಲ್ಯಾನ್ ಮಾಡಿ ಅವ್ರಿಗೆ ಫೋಟೋಸ್ ಕಳಿಸಿ ಅವರು ಬೆಳಿಗ್ಗೆನೇ ಒಂದು 10-12 ಗಂಟೆ ಅಷ್ಟೊತ್ತಿಗೆ ಬಾಡಿಗೆ ಹೋಗ್ತಿದ್ದಾರೆ ಕಾರಲ್ಲಿ ಅಂತ ಹೇಳಿದ ಮೇಲೆ ಏನೋ ಮಾಡಿ ಇನ್ಶೂರೆನ್ಸ್ನ ಮಾಡಿಕೊಟ್ರು. ಬೇಗನೆ ಆಗೋಯಿತು. ಸರಿ ಅಂತ ಅಂದ್ಬಿಟ್ಟು ಇನ್ಶೂರೆನ್ಸು ಮುಗಿಸ್ಕೊಂಡು ಬೇಗನೆ ಬೆಳಿಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಪ್ಯಾಕಿಂಗ್ ಏನೂ ಮಾಡಿರಲಿಲ್ಲ, ಎಲ್ಲನೂ ಅರ್ಜೆಂಟಾಗಿ ಮಾಡಿಕೊಂಡು ಹೊರಟಿದ್ದಾಯಿತು. ಅದಂತೂ ನಮಗೆ ಹಂಗಾಗಿ ನನಗೆ ಮನೇಲಿ ಏನೂ ಪ್ರಿಪ್ರೇಷನ್ ವೀಡಿಯೋ ಏನೂ ಮಾಡೋದಕ್ಕಾಗಲಿಲ್ಲ. ಮಕ್ಕಳಿಗೆ ಆರಾಮಾಗಿ ಮಲ್ಕೊಳ್ಳೋಕ್ಕೆಲ್ಲನೂ ಕಾರೆಲ್ಲನೂ ರೆಡಿ ಮಾಡ್ಕೊಂಡು ಹೊರಟ್ವಿ. ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ನಾವು ಬರ್ತೀವಿ ಅನ್ನೋದೇ ಒಂಥರ ಸುಳ್ಳು ಮಾತು ಥರ ಅನಿಸ್ಬಿಟ್ಟಿತ್ತು. ಹಂಗಾಗಿ ನಮಗೆ ಏನು ಮಾಡೋಕ್ಕೂ ತೋಚಲಿಲ್ಲ. ಹಾಗಾಗಿ ನಾನು ಬರುವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು, ಸ್ಟಾರ್ಟ್ ಮಾಡ್ಕೊಂಡಿರೋದು. ಈಗ ಸೀದಾ ನಾವು ಫಸ್ಟ್ ಬಂದಿದ್ದು ಉಡುಪಿಗೆ ಬಂದು ನಮಗೆ ಗೊತ್ತಿರೋರೊಬ್ಬರು ಅಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಿದ ತಕ್ಷಣ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಂಗಾಗಿ ಸ್ವಲ್ಪ ಸ್ನ್ಯಾಕ್ಸ್ನ ತಿಂದ್ಕೊಂಡು, ಸಂಜೆ ಅಲ್ವಾ ಇನ್ನೇನು ಊಟ ಮಾಡೋದು ಅಂತ ಸ್ನ್ಯಾಕ್ಸ್ ತಿಂದ್ಕೊಂಡು ಒಂದು ರೂಮ್ನ ಹುಡ್ಕಿದ್ವಿ. ರೂಮ್ ಅಂತೂ ಸಿಗ್ತಾನೇ ಇಲ್ಲ ನಮಗೆ, ಎಲ್ಲ ಫುಲ್ಲಾಗಿಬಿಟ್ಟಿದ್ವು. ಅದರಲ್ಲಿ ಎಲ್ಲೋ ಒಂದು ಸಿಕ್ಬಿಡ್ತು. ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು ಆ ರೂಮ್ಗೆ. AC ಇದೆ ಅಂತಂದರು, AC ವರ್ಕ್ ಆಗ್ತಾ ಇರಲಿಲ್ಲ. ಏನೋ ನಾವು ಬಂದಿದ್ದೀವಲ್ಲ ಇರಬೇಕಲ್ಲ ಅಂತ ಅಂದ್ಕೊಂಡು ಅಷ್ಟೊಂದು ದುಡ್ಡು ಕೊಟ್ಟಂಗೆ ಆಯಿತು. ಸ್ವಲ್ಪ ಕಾಸ್ಟ್ಲಿನೇ ಆಗೋಯಿತು. ಸಖತ್ ಬೇಜಾರು ಕೂಡ ಆಗೋಯಿತು, ನಾವು ಅಂದ್ಕೊಂಡಂಗೆ ಎಲ್ಲ ಆಗಲಿಲ್ಲ ಅಂತ. ಅದಾದಮೇಲೆ ರೂಮಲ್ಲೆಲ್ಲ ಬ್ಯಾಗೆಲ್ಲನೂ ಇಟ್ಬಿಟ್ಟು ಇವಾಗ ಕೃಷ್ಣನ ಮಠದಲ್ಲಿ ದರ್ಶನ ಮಾಡ್ಬೋದು ಇಷ್ಟೊತ್ತಲ್ಲೂ ಅಂತ ಹೇಳಿದ್ರು. ಅದೇ ನಾವು ಹೋಟೆಲ್ಗೆ ಹೋಗಿದ್ವಲ್ಲ ಅವರು. ಸರಿ ಅಂತ ಹೇಳ್ಬಿಟ್ಟು ಇವಾಗಲೇ ದರ್ಶನ ಮುಗಿಸ್ಕೊಂಡ್ರೆ ಬೆಳಿಗ್ಗೆನೇ ನಾವು ಬೀಚ್ಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ದರ್ಶನ ಮಾಡೋಣ ಅಂತ ಬಂದ್ವಿ. ಬಟ್ ಪೂಜೆ ಸ್ಟಾರ್ಟ್ ಆಗೋಗಿ
ಹೋಗ್ಬಿಟ್ಟಿತ್ತು ಆಲ್ರೆಡಿ. ಕ್ಯೂನಲ್ಲಿ ತುಂಬ ಜನ ನಿಂತಿದ್ದರು, ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಅಷ್ಟೇ ಜನ ಅನಿಸುತ್ತೆ ಮೋಸ್ಟ್ಲಿ. ಅಷ್ಟು ಜನದ್ದು ದರ್ಶನ ಆದಮೇಲೆ ಫುಲ್ಲು ಮುಗೀತು ಅಂತ ಅನಿಸುತ್ತೆ. ಆಮೇಲೆ ಕ್ಲೋಸ್ ಮಾಡ್ತಾರೆ ಅನಿಸುತ್ತೆ, ಬೆಳಿಗ್ಗೆನೇ ತೆಗಿಯೋದು ಅನಿಸುತ್ತೆ ನನಗೆ ಅನಿಸಿದ್ದಂಗೆ. ಅಲ್ಲೇ ಏನು ಇದಿದೆ ಅಂತ ಗೊತ್ತಾಗಲಿಲ್ಲ ನಮಗೆ, ಬಟ್ ನಾವು ಹೋಗೋದಕ್ಕೆ ಬಿಡಲಿಲ್ಲ, ಕ್ಲೋಸ್ ಆಗಿತ್ತು. ಸರಿ ಅಂತ ಅಂದ್ಬಿಟ್ಟು ಹೊರಗಡೆನೇ ಪೂಜೆ ಆಗ್ತಾಯಿತ್ತಲ್ವ, ಅಲ್ಲೇ ಒಂದು ವೀಡಿಯೋನ ಮಾಡಿಕೊಂಡು ಹೊರಗಡೆ ಎಷ್ಟೊಂದು ಜನ ಇದ್ದಾರೆ ನೋಡಿ. ಆಲ್ರೆಡಿ 9-9:30 ಆಗಿತ್ತು ಅನಿಸುತ್ತೆ, ಆದ್ರೂ ಇಷ್ಟೊಂದು ಜನ ಇದ್ದರು. ನಮಗೆ ಒಳಗೆ ಹೋಗೋಕೆ ಅವಕಾಶನೇ ಸಿಗಲಿಲ್ವಲ್ಲ, ಯಾಕಂದರೆ ಬೆಳಿಗ್ಗೆ ನಾವು ಬೀಚಿಗೆ ಹೋಗಬೇಕಿತ್ತು ಡೈರೆಕ್ಟು. ಅಲ್ಲಿಂದ ಮತ್ತೆ ನೆಕ್ಸ್ಟು ಏನು ಪ್ಲ್ಯಾನು ಅಂತೇಳಿ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಹೋಗೋದಿತ್ತು. ಏನಾಯಿತು ಅಂತ ಹೇಳಿ, ಯಾಕೆ ಬೇಜಾರಾಯಿತು ಅಂತಲೂ ಹೇಳ್ತೀನಿ, ನೋಡ್ತಾ ಇರಿ. ಹಂಗೇ ಒಂದು ನೆನಪಿಗೆ ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಏನಾದರೂ ಒಂದು ತೊಗೋಬೇಕು ಅಂತ ಇತ್ತು. ಕೃಷ್ಣ ಮಠದ ಹತ್ರ ಕೆಲವೊಂದು ವಿಗ್ರಹಗಳೆಲ್ಲ ಇತ್ತು, ಅಲ್ಲೇ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಸಖತ್ ಕಾಸ್ಟ್ಲಿ ಅಂತ ಅನ್ನಿಸ್ತು, ಹಂಗಾಗಿ ತೊಗೊಳಕ್ಕಾಗಲಿಲ್ಲ. ಮತ್ತು ಇನ್ನೊಂದು ಏನಾಗಿತ್ತು, ಮೊಬೈಲ್ ಚಾರ್ಜ್ ಇಲ್ದಲೇ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ನನ್ನ ಹಸ್ಬೆಂಡ್ದು. ಹಂಗಾಗ್ಬಿಟ್ಟು ಮತ್ತು ಅಮೌಂಟ್ ಕೂಡ ಅಷ್ಟೊಂದು ಇರಲಿಲ್ಲ, ಅಲ್ಲಿ ಕಾಸ್ಟ್ಲಿ ಇತ್ತಲ್ವ ತೊಗೊಳೋಕ್ಕೆ. ಸರಿ ಅಂತಂದ್ಬಿಟ್ಟು ನನಗೂ ವಾಚ್ ಇರಲಿಲ್ಲ, ನನ್ನ ಹಸ್ಬೆಂಡ್ಗೂ ವಾಚ್ ಇರಲಿಲ್ಲ. ತುಂಬ ದಿನದಿಂದ ಬರೀ ಕೈಲೇ ಓಡಾಡ್ತಾ ಇದ್ವಿ. ಹಂಗಾಗ್ಬಿಟ್ಟು ವಾಚೇ ತೊಗೊಂಬಿಡೋಣ ಅಂಥೇಳಿ, ಇದೊಂದು ಹೊರಗಡೆಯಿಂದ ಕರೆಯೋ ಥರ ಇತ್ತು ಅಂಗಡಿ, ಆ ಥರ ಇತ್ತು. ಹಂಗಾಗಿ ನೋಡೋಣ ಅಂತ ಬಂದ್ವಿ. ಅಲ್ಲಿದೆಲ್ಲ ರೇಟ್ ಕೇಳಿಬಿಟ್ಟು ಇಲ್ಲೂ ಕಾಸ್ಟ್ಲಿ ಏನೋ ಅಂತ ಅಂದ್ಕೊಂಡ್ವಿ. ಪರವಾಗಿರಲಿಲ್ಲ, ನಮ್ಮ ಬಜೆಟಿಗೆ ತಕ್ಕನಾಗಿ ತೋರಿಸಿದ್ರು, ಚೆನ್ನಾಗಿತ್ತು. 1-2 ವಾಚನ್ನ ತೊಗೊಂಡು ಇವಾಗ ರೂಮ್ಗೆ ಬಂದು, ಆಮೇಲೆ ಊಟಕ್ಕೆಲ್ಲ ಸರಿಯೇ ಆಗಲಿಲ್ಲ ನಮಗೆ ನೈಟು. ಏನೋ ತೊಗೊಂಬಂದು ಸಖತ್ ವೇಸ್ಟ್ ಆಗೋಯಿತು, ಅದಂತೂ ನಿಜ ಸಖತ್ ಬೇಜಾರಾಗೋಯಿತು. ರೈಸ್ ತೊಗೊಂಬಂದಿದ್ರು, ಚೆನ್ನಾಗಿರಲಿಲ್ಲ, ತಿನ್ನೋಕ್ಕಾಗಲಿಲ್ಲ, ಸುಮ್ಮನೆ ಎಷ್ಟೊಂದು ವೇಸ್ಟ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಟಯರ್ಡಾಗಿತ್ತು, ಹಂಗಾಗಿ ಮಲ್ಕೊಂಬಿಟ್ಟಿದ್ವಿ. ಬೆಳಗ್ಗೆ ಎದ್ದು 6:50ಕ್ಕೆ ಎದ್ದಿರೋದು. ಎದ್ಬಿಟ್ಟು ಇನ್ನು ಅವರೆಲ್ಲ ಮಲಗಿದ್ರು. ನನಗೆ ರಾತ್ರಿಯೆಲ್ಲ ನಿದ್ದೆನೇ ಬರಲಿಲ್ಲ. ಜಾಗ ಚೇಂಜ್ ಆದರೆ ಇನ್ನೇನು ನಿದ್ದೆ ಬರಲ್ಲಲ್ಲ, ನನಗೂ ಹಂಗೆ ನಿದ್ದೆ ಬರಲಿಲ್ಲ. ಇವಾಗ ಎದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ, ಎಷ್ಟೊತ್ತು ಟೈಮ್ ಪಾಸ್ ಮಾಡಿದ್ರು ಅಷ್ಟೇ ಅಂತಂದ್ಬಿಟ್ಟು ನನ್ನ ಪಾಡಿಗೆ ನಾನು ರೆಡಿಯಾಗಿಬಿಡೋಣ ಅಂತ ನಾನು ಎದ್ಬಿಟ್ಟು ಫಸ್ಟು ಎಲ್ಲ ಕಿಟಕಿದು ಇದೆಲ್ಲ ಓಪನ್ ಮಾಡಿ ಸಖತ್ ಚೆನ್ನಾಗಿತ್ತು. ಒಂಥರ ಅಲ್ಲಿ ಬರ್ತಿದ್ದಿದ್ದು ಬೆಳಕು ನಮ್ಮ ರೂಮ್ಗೂ ಒಂಥರ ಚೆನ್ನಾಗಿತ್ತು. ಬೆಳಗ್ಗೆನೇ ಬೇಗ ಎದ್ದಿದ್ದು. ನಮ್ಮ ಮನೇಲಿ ಬೆಳಗ್ಗೆ ಬೇಗ ಇದ್ದರು, ಅದೇ ಮನೆ ಕ್ಲೀನ್ ಇಲ್ಲದೇ ಇರೋ ಮನೆ, ಅದನ್ನು ನೋಡ್ಕೊಂಡು ಕ್ಲೀನ್ ಮಾಡಬೇಕಲ್ಲಪ್ಪ ಅನ್ನೋ ಬೇಜಾರಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ಡೇ. ಇವತ್ತೊಂಥರ ಚೆನ್ನಾಗಿತ್ತು, ನನಗೂ ಖುಷಿ ಆಯಿತು. ಹಂಗಾಗಿ ಅವ್ರು ಮಲಗಿದ್ರು ನಾನೇ ಬೇಗ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಕೊಡ್ಬಿಡೋಣ. ನಿನ್ನೆ ನಾನು ಬಿಸಿ ನೀರು ಕಾಯಿಸ್ಕೊಂಡೋಗಿದ್ದು, ಸಖತ್ ಬಿಸಿ ಕಾಯಿಸ್ಕೊಂಡೋಗಿದ್ನ. ಇನ್ನೂ ಎಷ್ಟು ಬಿಸಿ ಇತ್ತು ಅಂದರೆ, ನನಗೆ ಫ್ರೆಶ್ ಕುಡಿಯೋಕ್ಕೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿನೇ ಇತ್ತು. ಹಂಗಾಗಿ ಏನು ತೊಂದರೆ ಇಲ್ವಲ್ಲ, ಇವಾಗ ಟೀ ಕಾಫಿ ಅಂತ ಹುಡ್ಕೊಂಡು ಹೋಗೋದು ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಫ್ರೆಶ್ ಕುಡಿಯೋಣ ಅಂಥೇಳಿ ಹಾಕ್ತಾಯಿದ್ದೆ. ನಾನು ಹಾಕ್ಕೊಂಡ್ಬಿಟ್ಟು ಅವ್ರಿಗೆ ಮತ್ತೆ ಟೈಟಾಗಿ ಮುಚ್ಚಿಬಿಟ್ಟು ಎತ್ತಿಟ್ಟೆ, ಮತ್ತು ತಣ್ಣಗಾದರೆ ಅವ್ರು ಕುಡಿಯೋಕ್ಕಾಗಲ್ಲ ಅಂತ 2 ಲೋಟನೂ ಇಟ್ಕೊಂಬಂದಿದ್ದೆ. ಯಾಕಂದರೆ ಒಂದೇ ಒಂದು ಲೋಟ ತೊಗೊಂಬಂದರೆ ನಾನು ಕುಡಿತಾ ಇದ್ದರೆ ನಾನು ಕುಡಿದು ಮುಗಿಸೋವರೆಗೂ ಅವ್ರು ವೆಯ್ಟ್ ಮಾಡಬೇಕಾಗತ್ತೆ ಅಂತ. ಆಮೇಲೆ ಸರಿ ಅಂತಂದ್ಬಿಟ್ಟು, ಆದರೂ ಅವ್ರು ಇನ್ನೂ ಎದ್ದಿರಲಿಲ್ಲಲ್ಲ, ನಾನು ಕುಡಿದ್ಬಿಡೋಣ ಅಂತ ಒಂದೇ ಲೋಟ ಎತ್ಕೊಂಡು ನಾನು ಇವಾಗ ಫ್ರೆಶ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನನ್ನದು ಸ್ಕಿನ್ ನೋಡ್ತಾ ಇರ್ಬೋದು ಎಷ್ಟು ಡಲ್ ಆಗಿದೆ ಅಂತ. ಏನಕ್ಕೆ ಅಂತ ಗೊತ್ತಿಲ್ಲ, ಮತ್ತು ಏನಕ್ಕೆ ಗೊತ್ತಿಲ್ಲ ಅಂತ ಹೇಳೋಕ್ಕೂ ನನಗೆ ಒಂಥರ ಆಗುತ್ತೆ. ಯಾಕಂದರೆ ಏನು ಹೆಲ್ದಿ ಲೈಫ್ ಸ್ಟೈಲೇ ಇಲ್ಲ ಅಂತ ಹೇಳ್ಬೋದು, ಆ ಥರ ಆಗಿಬಿಟ್ಟಿದೆ. ಅನ್ಹೆಲ್ದಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ತಿನ್ನೋದು ಅನ್ಹೆಲ್ದಿ, ಟೀ ಕಾಫಿ, ಆಮೇಲೆ ಸ್ಟ್ರೆಸ್ಸು, ಆಮೇಲೆ ಏನು ಎಕ್ಸಸೈಸ್ ಇಲ್ಲ, ವಾಕ್ ಇಲ್ಲ, ಎಂಥದ್ದು ಇಲ್ಲ. ಬರೀ ತಿನ್ನು, ಅಡುಗೆ ಮಾಡಿಕೊಂಡು ಸಿಕ್ಕಿದ ಕೆಲಸ ಮಾಡ್ಕೊ, ಕ್ಲೀನ್ ಮಾಡು, ಬರೀ ಇಷ್ಟೇ ಆಗಿಬಿಟ್ಟಿತ್ತು. ಹಂಗಾಗಿ ನನ್ನ ಸ್ಕಿನ್ನು ಹಾಳಾಗಿದೆ, ನಾನು ವೆಯ್ಟ್ ಗೇಯ್ನ್ ಆಗಿದ್ದೀನಿ. ನನಗಂತೂ ಬೇಜಾರಾಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ವೀಡಿಯೋನಾದ್ರೂ ಕಂಟಿನ್ಯೂಸ್ ಆಗಿ ಮಾಡೋಣ, ಆವಾಗ ಸಖತ್ ಆ್ಯಕ್ಟಿವ್ ಆಗಿರ್ತೀನಿ ನಾನು ವೀಡಿಯೋಸ್ ಮಾಡ್ತಾಯಿದ್ರೆ. ಹಂಗಾಗಿ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಒಂದು ಎಫರ್ಟಿಗೆ ನೀವೇನಾದರೂ ಒಂದು ಕಮೆಂಟೋ, ಖುಷಿಯಾಗೋ ಥರ, ಅಥವಾ ಶೇರ್ ಮಾಡೋದು, ಅಥವಾ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಕೂಡ ವೀಡಿಯೋಸ್ ಮಾಡೋದಕ್ಕೆ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಹಂಗೆ ಬೆಳಿಗ್ಗೆ ಎದ್ಬಿಟ್ಟು ಚಿಕ್ಕದಾಗಿ ಹಂಗೆ ನನ್ನ ಹಸ್ಬೆಂಡ್ ರೂಮ್ ಟೂರ್ ಥರನೂ ನೋಡಿದ್ರು ಅಂತ ಅನ್ಕೋತೀನಿ. ಆ ರೂಮ್ಗೆ ರೆಂಟ್ ಎಲ್ಲ ನಿಮಗೆ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನೀವು ಯಾರಾದರೂ ಮೆಸೇಜ್ ಮಾಡೋದು ಅಥವಾ ಕಮೆಂಟ್ ಮಾಡಿದ್ರೆ ನಾನು ತಿಳಿಸ್ತೀನಿ, ಓಕೆನಾ? ಇಲ್ಲ ಅಂತಂದರೆ ಅನವಶ್ಯಕತೆ ಸುಮ್ಮನೆ ಅದನ್ನೆಲ್ಲ ಹೇಳಬೇಕಾಗುತ್ತೆ ಅಂತ. ಇವಾಗ ಬೆಳಿಗ್ಗೆನೇ ರೆಡಿ ಆಗಿಬಿಟ್ಟು ಬೀಚ್ ಹತ್ರ ಬಂದ್ವಿ. ಬೀಚ್ ಹತ್ರ ಬಂದರೆ ಫುಲ್ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದುಬಿಟ್ಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋ ಥರ. ಬೀಚಲ್ಲಿ ಆಡೋ ಪ್ಲ್ಯಾನೇ ಇಲ್ಲ ಥರ ಬಂದುಬಿಟ್ಟಿದ್ವಿ. ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಬರೀ ಬೀಚನ್ನು ನೋಡಿಕೊಂಡು
ಸ್ವಲ್ಪ ಹೊತ್ತು ಹಂಗೆ ಹೊರಗಡೆನೇ ನಿಂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ತುಂಬ ಅಂದರೆ ತುಂಬ ಜೋರು ಅಲೆಗಳು ಬರ್ತಾಯಿತ್ತು. ಹಾಗಾಗಿ ಆಡೋಕ್ಕೂ ಹೋಗಲಿಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಬೀಚನ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅದು ಏನೋ ಒಂಥರ ಸಖತ್ ಖುಷಿ ಆಗ್ತಾಯಿತ್ತು ನನಗೆ. ಬೀಚ್ಗಳು ನೋಡಿದ್ದೀನಿ, ಈ ಥರ ಬೀಚ್ ನಾನು ಎಲ್ಲೂ ನೋಡಿರಲಿಲ್ಲ ಅಂತ ಅನಿಸ್ಬಿಡ್ತು. ಅಷ್ಟು ಜೋರು ಅಲೆಗಳು ಬರ್ತಾಯಿತ್ತು. ಇಲ್ಲಿ ಯಾವಾಗಲೂ ಹಿಂಗೇನಾ ಅಥವಾ ಏನು ನಾನು ಫಸ್ಟ್ ಟೈಮ್ ನೋಡಿದ್ದಕ್ಕೆ ಹಂಗೆ ಅನ್ನಿಸ್ತಾ ಗೊತ್ತಾಗಲಿಲ್ಲ. ಬೀಚಿಗೆ ಹೋಗೇ ಇಲ್ಲ ಅಂತಲ್ಲ, ಬೀಚಿಗೆ ಹೋಗಿದ್ದೀನಿ. ಬಟ್ ಇಷ್ಟು ಜೋರು ಅಲೆಗಳು ಬರೋದೆಲ್ಲ ನೋಡಿರಲಿಲ್ಲ. ಮುರುಡೇಶ್ವರ ಅಲ್ಲೆಲ್ಲ ಬೀಚ್ ಆ ಥರದ್ದೆಲ್ಲ ನೋಡಿದ್ದೆ. ಹಂಗಾಗಿ ಇದು ನನಗೆ ಏನೋ ಒಂಥರ ಖುಷಿಯಾಗಿಬಿಡ್ತು ನಂಗೆ ನೋಡೋಕ್ಕೆ. ಅಲ್ಲಿಂದ ಬರೋಕ್ಕೂ ಮನಸ್ಸಿಲ್ಲ ಅನ್ನೋ ಥರ ಇತ್ತು. ಮತ್ತು ಬೆಳಗ್ಗೆನೇ ಹೋಗಿದ್ದಕ್ಕೂ ಅದಕ್ಕೂ ಮೇಲ್ಗಡೆ ಅಷ್ಟು ಬಿಸಿಲೂ ಇರಲಿಲ್ಲ. ಹಂಗಾಗಿ ಆಡೋದಕ್ಕೂ ಅಷ್ಟೊಂದು ಇದೆಲ್ಲ ಅನ್ನಿಸ್ತು. ಮತ್ತು ಸೇಫ್ಟಿ ಇಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ. ಮುಂದೆ ಹೋಗೋಕ್ಕೂ ಭಯ. ಹಂಗಾಗಿ ಮತ್ತಿನ್ಯಾಕೆ ಅಂತ ಹೇಳ್ಬಿಟ್ಟು ನಾವು ಆಟಾಡೋದಕ್ಕೆಲ್ಲ ಮನಸ್ಸು ಮಾಡಲಿಲ್ಲ. ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ. ಅದು ಇನ್ನೊಂದು ಏನಾಯಿತು, ಇಲ್ಲಿಗೆ ಬರ್ತಿದ್ದಂಗೆ ನನ್ನ ಹಸ್ಬೆಂಡ್ ಒಬ್ರಿಗೆ ಫೋನ್ ಮಾಡಿದ್ರು. ಅವರು ಅಲ್ಲಿಂದ ಹಿಂಗೆ ಹೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಇಷ್ಟೊತ್ತಿಗೆ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಇಷ್ಟೊತ್ತಿಗೆ ಬನ್ನಿ, ಹಿಂಗೆ ಒಂದು ಪ್ಲ್ಯಾನ್ ಹೇಳ್ಬಿಟ್ರು. ಹಂಗಾಗಿ ಅದು ಒಂದಾಯಿತು, ಟೈಮ್ ಸಾಕಾಗಲ್ಲ ಇಲ್ಲಿ ಆಡ್ಕೊಂಡು ನಿಂತ್ಕೊಂಡ್ರೆ ಅಂತ ಅಂದ್ಬಿಟ್ಟು ಮತ್ತೆ ಸರಿ ಅಂತಂದ್ಬಿಟ್ಟು ಬೇಗ ಹೊರಡೋಣ ಅಂತ ಪ್ಲ್ಯಾನ್ ಆಯಿತು. ಹಂಗಾಗಿ ನಾವು ಹೋಗಲೇ ಇಲ್ಲ ಬೀಚ್ ಒಳಗಡೆ, ಕೆಳಗೆ ಇಳಿಲೇ ಇಲ್ಲ. ಇಲ್ಲಿ ಮರಳಲ್ಲೆಲ್ಲ ಈ ಥರ ಚಿಕ್ಕ ಮಕ್ಕಳಲ್ಲಿ ಮಾಡ್ತಾಯಿದ್ವಲ್ಲ, ಆ ಥರ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಮಾಡಿದೆ. ಆ ಮರಳಲ್ಲಿ ಏನೋ ಬರಲೇ ಇಲ್ಲ, ಅದೊಂದು ಬೇಜಾರಾಗೋಯ್ತು. ಅಯ್ಯೋ ಇದು ಇಷ್ಟೆಲ್ಲ ಮಾಡೋಕ್ಕೋಗಿ ಮರಳೆಲ್ಲ ಮಾಡ್ಕೊಂಬಿಟ್ಟೆ ಅಂತ ಹೇಳಿ. ಆಮೇಲೆ ಇವಾಗ ನಾವೆಲ್ಲಿದ್ದೀವಿ ಅಂತ ಅಂದರೆ, ನಾನು ಹೇಳಿದ್ನಲ್ವ ಒಂದೊಂದು ಜಾಗದಲ್ಲೂ ಒಂದೊಂದು ನೆನಪಿರೋ ಥರ ಏನಾದರೂ ಒಂದು ಇರಬೇಕು ಅಂತ. ನನ್ನ ಹಸ್ಬೆಂಡ್ ತುಂಬ ಅಂದರೆ ತುಂಬ ದಿನದಿಂದ ಕೇಳ್ತಾಯಿದ್ರು, ಏನು ನಾನು ಟ್ಯಾಟೂ ಹಾಕ್ಸ್ಕೋಬೇಕು ಬ್ಯಾಂಡ್ ಥರ ಅಂತ. ಸರಿ ಅಂತಂದ್ಬಿಟ್ಟು ಇಲ್ಲಿ ಅದನ್ನು ವಿಚಾರಿಸ್ಕೊಂಡು ಅದನ್ನೇ ಹಾಕ್ಕೊಂಡ್ರು, ಅದು ನೆನಪಿಗಿರುತ್ತೆ ಅಂತ. ಸರಿ ನಾನಂತೂ ಹೇಳಿ ನನಗಂತೂ ಟ್ಯಾಟೂ ಅಂದರೆ ಇಷ್ಟನೇ ಆಗಲ್ಲ. ನನಗೆ ಹಾಕ್ಸ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ, ಅವ್ರು ಹಾಕ್ಸ್ಕೊತೀನಿ ಅಂದರೆ ಹಾಕ್ಸೋಕ್ಕೂ ಇಷ್ಟ ಆಗಲ್ಲ. ಅಷ್ಟು ಹೇಳಿ ತುಂಬ ವರ್ಷದಿಂದ ಬಿಡಿಸಿದ್ದೆ. ಬಟ್ ಇಲ್ಲಿ ಫೈನಲಿ ನಾನು ಹಾಕ್ಸ್ಕೊಳ್ಳೇಬೇಕು ಅನ್ನೋ ಥರ ಡಿಸೈಡ್ ಮಾಡಿಕೊಂಡು ಹಾಕ್ಸ್ಕೊಂಡ್ರು. ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತು ಪ್ಲ್ಯಾನು ಇರಲಿಲ್ಲ ಏನು ಎತ್ತ ಅಂತ ಹೇಳಿ, ಯಾವ ಥರ ಅವರು ಡಿಸೈನ್ ಅಂತ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಚಾಯ್ಸ್ ಮಾಡಿಕೊಂಡು ಯಾವುದೋ ಒಂದು ಹಾಕಿಸ್ಕೊಂಡ್ರು. ಅವ್ರಿಗೆ ಖುಷಿ ಅಲ್ವಾ ಬಿಡು ಅಂದ್ಕೊಂಡು ನಾನು ಸುಮ್ಮನಾದೆ. ಅದಾದಮೇಲೆ ಇದೇ ವಾಚ್ಗಳು ತೊಗೊಂಡಿದ್ದು ತೋರಿಸಿರ್ಲಿಲ್ಲಲ್ಲ, ಹಂಗಾಗಿ ಇಲ್ಲಿ ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ಅದಾದಮೇಲೆ ಬರುವಾಗ ಇದು ಬೀಚ್ ಯಾವುದು ಅಂತ ನಿಜವಾಗ್ಲೂ ನಮಗೆ ಗೊತ್ತಾಗಲಿಲ್ಲ. ಸಖತ್ ಚೆನ್ನಾಗಿತ್ತು. ಅಂದರೆ ನಾವು ಆ ಬೀಚನ್ನು ಬಿಟ್ಟು ಸುಮಾರು ದೂರ ಬಂದಮೇಲೆ ಇದು ಸಿಕ್ಕಿದ್ದು ನಮಗೆ. ಹಂಗಾಗಿ ಇದು ಬೇರೆ ಬೀಚ್ ಅನ್ನೋದು ಕನ್ಫರ್ಮ್ ಆಯಿತು. ಬಟ್ ಯಾವ ಬೀಚ್ ಅಂತ ನಿಜ ಗೊತ್ತಾಗಲಿಲ್ಲ. ಬಟ್ ಸಖತ್ತಾಗಿತ್ತು. ಎಲ್ಲರೂ ನೋಡ್ತಾಯಿದ್ರು, ವ್ಯೂಸ್ ಎಲ್ಲ ಚೆನ್ನಾಗಿತ್ತು. ನನ್ನ ಮಗಳೂ ನಾನೊಂದು ರೀಲ್ಸ್ ಮಾಡ್ತೀನಿ ಅಂತ ಅಂದ್ರೆ ಸರಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲೊಂದು ರೀಲ್ಸ್ ಮಾಡಿಕೊಂಡು ಸರಿ ಅಂತಂದ್ಬಿಟ್ಟು ಇದು ಅಲೆಗಳೆಲ್ಲ ಏನು ಆ ಥರ ಮಾಡಿಬಿಡುತ್ತೆ ಅಂತ ಹೇಳಿ ಸರಿ ಅಂತ ಬರಿತಾ ಇದ್ವಿ. ಅದು ಹೋಗ್ತಾನೇ ಇತ್ತು, ಇನ್ನೇನಲ್ವಾ ಅಂತಂದ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಹಂಗೆ ನೀರಲ್ಲಿ ಸ್ವಲ್ಪ ಕಾಲು ಮಾತ್ರನೇ. ಮತ್ತು ಅಲ್ಲೂ ನೀಟಾಗೇನು ಆಟ ಆಡಲಿಲ್ಲ. ಅಂದರೆ ಅಲ್ಲಿ ತುಂಬ ಜನ ಬರೀ ನೋಡೋ ಅಷ್ಟೇ, ಆಡೋ ಥರ ಯಾವುದಿಲ್ಲ. ಅಂದರೆ ಮತ್ತು ಡ್ರೆಸ್ ಚೇಂಜಿಗೆಲ್ಲ ಅವಶ್ಯಕತೆ ಬೇಕಲ್ಲ ನಮಗೆ. ಅಂದರೆ ಏನು ಇಲ್ಲಿ ಜಾಗಗಳು ಡ್ರೆಸ್ ಎಲ್ಲಿ ಚೇಂಜ್ ಮಾಡ್ಕೊಳಕ್ಕಾಗುತ್ತೆ ಈ ಥರ ಅಲ್ವಾ, ಹಂಗಾಗಿ ಅನಿಸುತ್ತೆ. ಎಲ್ಲ ಬರೀ ನೋಡ್ತಾಯಿದ್ರು, ಇಷ್ಟಿಷ್ಟು ಮಾತ್ರನೇ ಆಟಾಡ್ಕೊಂಡು ಹೋಗ್ತಾಯಿದ್ರು. ನಾವು ಹಂಗೇ ಮಾಡಿದ್ವಿ. ಸರಿ ಅಂತಂದ್ಬಿಟ್ಟು ತುಂಬ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಅಲ್ಲಿ ಸ್ವಲ್ಪ ಹೊತ್ತಿದ್ವಿ, ಒಂದು ಹಾಫ್ ಆನ್ ಅವರ್ ಇದ್ವಿ ಅನಿಸುತ್ತೆ. ಒಂದು ರೀಲ್ಸ್ ಎಲ್ಲ ಮುಗಿಯೋಷ್ಟೊತ್ತವರೆಗೂ ಇದ್ವಲ್ವ, ಹಂಗಾಗಿ ಒಂದು ಹಾಫ್ ಆನ್ ಅವರ್ ಇದ್ವಿ ಅನಿಸುತ್ತೆ. ಆಮೇಲೆ ಇಷ್ಟೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮುರುಡೇಶ್ವರಕ್ಕೆ. ಮುರುಡೇಶ್ವರ ಹೋದ್ಮೇಲೂ ಅಷ್ಟೇ ನೋಡಿ, ಎಲ್ಲ ಕಡೆ ಹೋದ್ವಿ, ಎಲ್ಲ ಕಡೆ ಅರ್ಧಂಬರ್ಧನೇ ಆಗೋಗ್ಬಿಡ್ತು. ಅಲ್ಲಿ ಹೋದ್ವಿ, ಅಲ್ಲಿ ಬೀಚ್ ಇದ್ವಾಗಲಿಲ್ಲ, ಕೃಷ್ಣ ಮಠ ನೋಡೋಕ್ಕಾಗಲಿಲ್ಲ. ಮತ್ತು ಇಲ್ಲಿ ಬಂದ್ವಿ, ಇಲ್ಲೂ ಅಷ್ಟೇ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ. ದರ್ಶನಕ್ಕೆ ಯಾಕೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿನೂ ಬಂದು ರೀಚ್ ಆಗಿದ್ವಿ. ಅಷ್ಟೊತ್ತಿಗೆ ಇವ್ರ ಫ್ರೆಂಡ್ ಹೇಳಿದ್ನಲ್ಲ, ಅವರು ಫೋನ್ ಮಾಡಿಬಿಟ್ಟು ಇಕೋ ಬೀಚಲ್ಲಿ ಅದೇನು ಬೋಟಲ್ಲಿ ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ, ಅದನ್ನು ಮಿಸ್ ಮಾಡ್ಕೋಬೇಡ್ರಿ ಅಣ್ಣ, ಆದಷ್ಟು ಬೇಗ ಬನ್ನಿ, ತುಂಬ ಜಾಸ್ತಿ ಅಮೌಂಟ್ ತಗೋತಾರೆ. ಆದರೆ ನಾನು ಯಾವಾಗಲೂ ಅವರು ಟ್ರಿಪ್ ಕರ್ಕೊಂಬರ್ತಾ ಇರ್ತಾರೆ ಅವಾಗವಾಗ ಎಲ್ಲರೂ. ಅವರು ಹಂಗಾಗಿ ಪರಿಚಯ ಇರೋದ್ರಿಂದ ನನ್ನ ಇದರಿಂದ ಸ್ವಲ್ಪ ಕಡಿಮೆ ಮಾಡ್ತಾರೆ ಅಮೌಂಟು. 2000ಗೆ ಹೇಳಿದ್ದೀನಿ, 2 ಅವರ್ಸ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು. ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ನಮಗೆ. ಬೀಚಲ್ಲಿ ಕೂಡ ಆಡಲೇ ಇಲ್ಲ ನಾವು. ಅಲ್ಲಿಂದ ಮತ್ತೆ ಸೀದಾ ಇಲ್ಲಿಗೆ ಬಂದಿದ್ದು. ಹಂಗಾಗಿ ಸೇಮ್ ಡ್ರೆಸ್ಸಲ್ಲೇ ಇವತ್ತೆಲ್ಲ, ಅಂದರೆ ನಾನು ಮಧ್ಯದಲ್ಲಿ ಡ್ರೆಸ್ ಚೇಂಜ್ ಮಾಡ್ತೀವಿ ಬೀಚಲ್ಲಿ ಆಟಾಡಿ ಅಂತ ಅಂದ್ಕೊಂಡಿದ್ದೆ.
ಸರಿ ಅದು ಆಗಲಿಲ್ಲ. ಇಲ್ಲಿ ಬಂದ್ವಿ. ಇಲ್ಲಿ ಬಂದಮೇಲೆ 2000 ಗೊತ್ತಾ ಇದರಲ್ಲಿ ಹೋಗೋದಕ್ಕೆ. ಬರೀ ನಾವು 4 ಜನಕ್ಕೆ 2000 ಅಂದರೆ ತುಂಬ ಜಾಸ್ತಿ ಆಯಿತು ಅಮೌಂಟ್ ಅಂತ ನನಗನ್ನಿಸ್ತು. ಅಂದರೆ ಏನು ಮತ್ತು 2 ಅವರ್ಸ್ ಅಂತ ಹೇಳಿದ್ದಲ್ವ, ಅವರು 1 ಅವರಲ್ಲಿ ಹಿಂಗೆ ಹೋಗಿ ಹಿಂಗೆ ಕರ್ಕೊಂಬಂದ್ಬಿಟ್ರು. 1 ಅವರ್ಗೆ ಇನ್ನೂ 10 ಮಿನಿಟ್ಸ್ ಇತ್ತು. ಅಷ್ಟು ಬೇಗ ಹಿಂಗೆ ಕರ್ಕೊಂಬಂದ್ಬಿಟ್ರು. ಬಟ್ ಒಂಥರ ಚೆನ್ನಾಗಿತ್ತು. ಬಟ್ ಅಷ್ಟೊಂದು ಅಮೌಂಟು ಕೊಡೋ ಥರ ಏನೂ ಇರಲಿಲ್ಲ ಅಂತ ನಮಗನ್ನಿಸ್ತು. ಆಮೇಲೆ ಸ್ವಲ್ಪ ಲಾಸ್ ಅಂತ ಅನ್ನಿಸ್ತು. ಯಾಕಂದರೆ ಫಸ್ಟ್ ಟೈಮ್ ನಾವು ಬಂದಿದ್ದು, ಅಥವಾ ಜಾಸ್ತಿ ಜನ ಫ್ಯಾಮಿಲಿ ಇದ್ದಿದ್ದರೆ ಏನು ಅನ್ನಿಸ್ತಿರ್ಲಿಲ್ಲ ಅನಿಸುತ್ತೆ. ಫ್ಯಾಮಿಲಿಗೆಲ್ಲ ಸೇರಿ 2000 ಅಂದರೆ ಏನು ಅನ್ನಿಸ್ತಿರ್ಲಿಲ್ಲ. ನಾವು ಬರೀ 4 ಜನಕ್ಕೆ ಬರೀ ಖಾಲಿ ಬೋಟಲ್ಲಿ ಹೋಗ್ಬಿಟ್ಟು ಇಡೀ ಇದನ್ನೇ ಸುತ್ತಾಡ್ಸ್ಕೊಂಡು ಕರ್ಕೊಂಬಂದರು. ಓಕೆ, ಅಲ್ಲೊಂದಷ್ಟು ಫೋಟೋಸ್ ತೊಗೊಳಕ್ಕೆ ಒಂದೆರಡು ಕಡೆ ಜಾಗ ಮಾಡಿದ್ದಾರೆ, ಅಲ್ಲಿ ತೊಗೊಳ್ಳೋದಷ್ಟೇ. ಅದು ಬಿಟ್ಟರೆ ಇನ್ನೇನು ಅಷ್ಟೊಂದು ವರ್ತ್ ಅಂತ ಅನ್ನಿಸ್ಲಿಲ್ಲ. ಲಾಸ್ಟಲ್ಲಿ 2000 ಕೊಡುವಾಗ ಸಖತ್ ಹೊಟ್ಟೆ ಉರಿದೋಗ್ಬಿಡ್ತು ಅಂತಲೇ ಹೇಳ್ಬೋದು. ಸುಮ್ಮನೆ ಹಂಗೆ ಕುತ್ಕೊಂಡು ಹೋಗೋದಕ್ಕೆ ಅಲ್ವಾ ಅಷ್ಟೊಂದು ಅಂತ. ನನ್ನ ಹಸ್ಬೆಂಡ್ ಅದರಲ್ಲೂ ಸ್ನ್ಯಾಕ್ಸ್ ಬೇರೆ ತೊಗೊಂಬಂದಿದ್ರು. 2 ಅವರ್ಸ್ ಅಂದಿದ್ದಕ್ಕೆ ಕುತ್ಕೊಳ್ಬೇಕಲ್ವ, 2 ಅವರ್ಸ್ ಟೈಮ್ ಪಾಸ್ ಮಾಡಬೇಕಲ್ಲ ಅಂತ. 1 ಅವರ್ ಕಳೆದಿದ್ದೇ ಗೊತ್ತಾಗಲಿಲ್ಲ. 1 ಅವರ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಚೆನ್ನಾಗಿತ್ತು, ನೋಡ್ಕೊಂಡೇನೋ ಬಂದ್ವಿ. ಬಟ್ ಲಾಸ್ಟಲ್ಲಿ ಅಮೌಂಟ್ ಕೊಡುವಾಗ ಇಷ್ಟಕ್ಕೆ ಅಷ್ಟೊಂದಾ ಅಂತೇಳಿ ಬಾರ್ಗೇನ್ ಮಾಡಿರಿ ಅಂತ ಹೇಳಿದೆ. ಬಟ್ ಅವರು ಆಲ್ರೆಡಿ ಹೇಳೋಗಿದ್ರಲ್ವ, 2500 3000 ಹಿಂಗೆ ತೊಗೊಳ್ತಾರಂತೆ. ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ನಾವು ಕೂಡ ಸುಮ್ಮನೆ ಕೊಟ್ಬಿಟ್ಟು ಬಂದ್ವಿ. ಅಲ್ಲಿಂದ ಬರುವಾಗ ರೋಡಲ್ಲಿ ಈ ಥರ ತೂಗುಯ್ಯಾಲೆ ಇತ್ತು, ಕೆಳಗಡೆ ನದಿ, ಮೇಲ್ಗಡೆ ಈ ಥರ. ಇದು ಒಂದು ಜಾಗ ನಾವು ಲಾಸ್ಟ್ ಟೈಮ್ ಯಾವಾಗೋ ಒಂದು ಟೈಮ್ ಚಿಕ್ಕವರು ಇದ್ದರು ಮಕ್ಕಳು, ಅವಾಗ ಬಂದಾಗ ನೋಡಿದ್ವಿ. ಅದು ಒಂದು ಹಂಗೆ ಹೋಗ್ಬಿಟ್ಟು ನೋಡಿಕೊಂಡು ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡು ಮತ್ತೆ ಬಂದ್ವಿ. ಅಲ್ಲಿಂದ ಬಂದ್ವಿ ಸೀದಾ ನಾವು ಸಾಗರ ಮೇಲೆ ನಾವು ಬಂದು ನಮ್ಮೂರಿಗೆ ರೀಚ್ ಆಗಬೇಕಂತ ಪ್ಲ್ಯಾನ್ ಇತ್ತು. ಸೀದಾ ಹೋಗ್ಬಿಡೋಣ, ಯಾಕೋ ಎಲ್ಲೂ ಟೈಮೇ ಸರಿ ಇಲ್ಲ ಅನಿಸುತ್ತೆ, ನಮಗೆಲ್ಲೂ ಸೆಟ್ ಆಗಲಿಲ್ಲ, ಬೇಜಾರಾಗೋಯ್ತು. ಈ ಸಲ ಟ್ರಿಪ್ಪೇ ಅಷ್ಟು ಏನು ಖುಷಿ ಅನ್ನಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸರಿ ಅಂತ ಅಂದ್ಬಿಟ್ಟು ಬರ್ತಾಯಿದ್ವಿ. ಸಾಗರ ರೀಚ್ ಆಗಬೇಕು, ಇನ್ನೇನು ಸಖತ್ ಜೋರು ಮಳೆ ಸ್ಟಾರ್ಟಾಗಿ ಕಾಡೊಳಗಡೆ ಮರಗಳೆಲ್ಲ ಬಿದ್ದೋಗಿ ನಾವು ಇಲ್ಲಿವರೆಗೂ ಬಂದಿದ್ದೇ ಹೆಚ್ಚಾಗೋಯ್ತು. ಇನ್ನು ಒಂದು 10 ಕಿಲೋಮೀಟರ್ ಇತ್ತು ಸಾಗರ. ಅಷ್ಟರಲ್ಲಿ ಫುಲ್ಲು ಒಂದು ಕಡೆ ರೋಡಿಗೆ ಮರ ಬಿದ್ದುಬಿಟ್ಟು ನಮಗೆ ಫುಲ್ಲು ಬ್ಲ್ಯಾಕ್ ಆಗಿ ಮುಂದೆ ಹೋಗೋದಕ್ಕೆ ಆಗಲ್ಲ ಅನ್ನೋ ಥರ ಆಗಿಬಿಡ್ತು. ಅದಕ್ಕೆ ಅಲ್ಲಿ ಬಂದು ಸಾಗರ ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗೋಯಿತು. ಸಾಗರದಲ್ಲಿ ಮತ್ತೆ ಆಲ್ಟ್ ಆದ್ವಿ. ಮತ್ತು ನೆಕ್ಸ್ಟ್ ವೀಡಿಯೋನ ಸಾಗರದಿಂದ ನಾನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫುಲ್ ಲೆಂತಾಗಿ ಹೋಗ್ಬಿಡ್ತು. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.